ಕಠಿಣವಾದಂತಹ ಕಾನೂನನ್ನು ಸಿದ್ದರಾಮಯ್ಯ ಸರ್ಕಾರ ತರ್ತಾ ಇದೆ, ಅಪ್ರಿಷಿಯೇಟ್ ಮಾಡಲೇಬೇಕು. ಇದರ ನಡುವೆ ಒಂದು ಮಾತು ಹೇಳ್ತೀನಿ, ಎಲ್ಲರೂ ಗಮನವಿಟ್ಟು ಕೇಳಿ. ನಾವು ಜಾತಿ ಧರ್ಮ ಅಂತ ಬಡದಾಡ್ಕೋತೀವಲ್ವಾ, ಯಾವ್ಯಾವ ಜಾತಿಯಲ್ಲಿ ಯಾವ್ಯಾವ ಧರ್ಮಗಳಲ್ಲಿ ಎಷ್ಟೆಷ್ಟು ವೃದ್ಧಾಶ್ರಮಗಳಿದೆ, ಯಾಕಿದೆ ಅನ್ನೋದನ್ನ ನೀವು ಲೆಕ್ಕ ಹಾಕಬೇಕು. ಉಳಿದದ್ದೆಲ್ಲ ಮಾತಾಡ್ತೀವಿ ನಾವು, ಅಬಾಬಾ ಪುಂಖಾನುಪುಂಖವಾಗಿ. ತಂದೆ ತಾಯಿಗಳನ್ನು ನೋಡೋಕೆ ನಮ್ಮಿಂದ ಆಗ್ತಾ ಇಲ್ಲ. ಕಷ್ಟ ಇದ್ದಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕಣ್ಣಿಗೆ ಕಾಣುವ ದೇವರು ಅಂತ ಎಲ್ಲಾ ಧರ್ಮದಲ್ಲೂ, ಎಲ್ಲಾ ಜಾತಿ, ಎಲ್ಲಾ ಸಮುದಾಯದಲ್ಲೂ ಹೇಳಿದ ನಂತರ ಕೂಡ ದೇವರುಗಳಿಗಾಗಿ ಹೊಡೆದಾಡುವಂತ ನಾವು ಆ ತಂದೆ ತಾಯಿಯರಿಗಾಗಿ ಹೊಡೆದಾಡುವುದಿಲ್ಲ. ಅದು ಬಹಳ ಆಶ್ಚರ್ಯ ನನಗಾಗ್ತಾ ಇರುವಂತದ್ದು. ಇವತ್ತು ನೀವು ಅವಲೋಕನ ಮಾಡಬೇಕು. ಜಾತಿ ಸಮುದಾಯನೇ ಇರಲೇಬೇಕಿದ್ರೆ ಎಷ್ಟೆಷ್ಟು ಜಾತಿ ಸಮುದಾಯದ ವೃದ್ಧಾಶ್ರಮಗಳಿದೆ, ಅಲ್ಲಿ ಯಾರು ತಂದೆ ತಾಯಂದಿರನ್ನು ಬಿಟ್ಟು ಹೋಗ್ತಾರೆ, ಯಾಕೆ? ಇನ್ನು ಎರಡನೇದಾಗಿ, ಇವತ್ತು ಆರ್ಎಸ್ಎಸ್ ವಿಚಾರದ ಬಗ್ಗೆ ಮಾತಾಡಿದ್ರು. ಸಿಎಂ ಸಿದ್ದರಾಮಯ್ಯ ಆರ್ಎಸ್ಎಸ್ ವಿರುದ್ಧ ಕುಟುಕಿದ್ರು. ಅದಕ್ಕೆ ಬಿಜೆಪಿ ಕೂಡ ಹೇಳ್ತು, ನೀವು ಪಿಎಫ್ಐ ಏಜೆಂಟ್ ಅಂತ ಹೇಳ್ತು. ಆಗ ಕಾಂಗ್ರೆಸ್ ಕಡೆಯಿಂದ ಮಾತು ಬಂತು, ಪಟೇಲ್ರು, ಪ್ರಥಮ ಗೃಹ ಸಚಿವ ಪಟೇಲ್ರು ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿದ್ರು. ಈಗೆಲ್ಲ ಚರ್ಚೆಗಳು ಬಹಳ ಆಯ್ತು. ಆಮೇಲೆ ಮತ್ತೊಂದು ಕಡೆ ಸ್ವತಃ ಡಿಕೆ ಶಿವಕುಮಾರ್ ಹೇಳಿದಾರಂತೆ, ನಾನು ಪಟ್ಟತ್ಯಾಗ ಮಾಡ್ತೇನೆ, ಸ್ವಲ್ಪ ಕೂಲ್ ಆಗಿರಿ ಎಲ್ಲರೂ ಕೂಡ, ಬಟ್ ಕೆಲವು ಕಂಡೀಷನ್ಸ್ ಇದೆ ಅಂತ ಹೇಳಿದಾರಂತೆ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ವಿರೋಧಿ ಪಾಳಯಕ್ಕೆ ಬಹಳ ಖುಷಿಯಾಗಿದೆ. ಆದರೆ ಟೈಮ್ ಇನ್ನೂ ಫಿಕ್ಸ್ ಆಗಿಲ್ಲ. ವಿಚಾರಗಳ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಅಧಿವೇಶನದಲ್ಲಿ ಆರ್ಎಸ್ಎಸ್ ವಿಚಾರಕ್ಕೆ ಡಿಶುಮ್, ನೀವೇ ಜಗಳ ತಂದಿಡೋದು ಅಂದ್ರು ಸಿಎಂ. ಸಿದ್ದು ಮಾತಿಗೆ ಕೇಸರಿ ಸೇನೆ ಫುಲ್ ಗರಂ. ಮುಸ್ಲಿಂ ಗುತ್ತಿಗೆದಾರರಿಗೆ ಭರ್ಜರಿ ಮೀಸಲಾತಿ, ಅಧಿವೇಶನದಲ್ಲೂ ರಿಸರ್ವೇಷನ್ ಜಟಾಪಟಿ. ಡಿಕೆಶಿ ನಾಡಗೀತೆ ಮಾತಿಗೆ ವಿಜೇಂದ್ರ ಛಾಟಿ. ಶೀಘ್ರವೇ ಸಚಿವ ಸಂಪುಟ ಸರ್ಕಸ್, 5 ಮಂತ್ರಿಗಳ ಖಾತೆ ಬದಲಾವಣೆ ಫಿಕ್ಸ್. ಕೊನೆಗೂ ಬಿ ನಾಗೇಂದ್ರಗೆ ಒಲಿಯುತ್ತಾ ಮತ್ತೊಂದು ಚಾನ್ಸ್. ಇಂದು ನಗುವಿನ ಸರ್ದಾರ ಅಪ್ಪು 50ನೇ ವರ್ಷದ ಜನ್ಮದಿನ. ಸಮಾಧಿಗೆ ಪತ್ನಿ ಅಶ್ವಿನಿ, ಮಕ್ಕಳ ನಮನ. ತಮ್ಮನ್ನ ನೆನೆದು ಭಾವುಕರಾದ್ರು ರಾಘಣ್ಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವರ್ಷ ವಿಜಯದಶಮಿಗೆ ಅಕ್ಟೋಬರ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬುತ್ತೆ. ವಿಶ್ವದಲ್ಲಿ ಒಂದು ಸಂಘಟನೆ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರೋದು ಮಾತ್ರವಲ್ಲದೆ ಇಲ್ಲಿ ತನಕ ವಿಘಟನೆಯಾಗದೆ ಉಳಿದಿರುವಂತಹ ಏಕಮಾತ್ರ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರ ಒಂದು ವಿಂಗೆ ಬಿಜೆಪಿ. ಓಕೆ, ಅದರ ಬೇರೆ ಬೇರೆ ವಿಂಗ್ಗಳು, ಅದಕ್ಕೆ ಸಂಘ ಪರಿವಾರ ಅಂತ ಕರೆಯೋದು. ಅದಕ್ಕೆ ರಾಜಕೀಯ ವಿಂಗ್ ಇಸ್ ಬಿಜೆಪಿ. ಇರಲಿ, ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಇವತ್ತು ಕೋಲಾಹಲವೇ ನಡೆದು ಹೋಯಿತು. ರಾಜ್ಯಪಾಲರ ಭಾಷಣದ ಮೇಲೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸುವಾಗ ಆರ್ಎಸ್ಎಸ್ ಬಗ್ಗೆ ಕೂಡ ಪ್ರಸ್ತಾಪ ಆಯಿತು. ನೀವು ಅಪರಾಧಗಳನ್ನು